ಹರಿ ಓಂ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ವಿಷ್ಣು ಸಹಸ್ರನಾಮನ ನಾವು ಯಾಕೆ ನಿತ್ಯ ಪಠಿಸಬೇಕು, ಅದರಿಂದ ನಮಗಾಗುವಂಥ ಯೂಸ್ ಏನು. ಸೊ ಇದನ್ನು ತಿಳಿಸ್ಕೊಡೋಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಮ್ಮೆ ಧರ್ಮರಾಜ ಭೀಷ್ಮರಾಯರನ್ನು ಕೇಳ್ತಾನೆ, ನಾವು ಯಾರ ಸ್ತುತಿ ಅರ್ಚನೆಯನ್ನು ಮಾಡಿದ್ರೆ ನಮ್ಮ ಎಲ್ಲ ಪಾಪ ಕರ್ಮಗಳು ನಿವಾರಣೆ ಆಗುತ್ತೆ, ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಯಾವುದು ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಭೀಷ್ಮರಾಜ ಒಂದೇ ಒಂದು ಉತ್ತರವನ್ನು ಕೊಡ್ತಾನೆ, ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ನಮ್ಮ ಎಲ್ಲ ಪಾಪ ಕರ್ಮಗಳು ನಿವಾರಣೆ ಆಗುತ್ತೆ ಅಂತ. ಸೊ ಅವನು ಒಂದೇ ಒಂದು ಮಂತ್ರನ ಹೇಳ್ತಾನೆ. ನಮ್ಮ ಮನುಷ್ಯ ಜನ್ಮ ಇರೋದು 100 ವರ್ಷ, ಅದರಲ್ಲಿ 36,000 ಹಗಲು, 36,000 ರಾತ್ರಿ. ಮತ್ತು ನಮ್ಮ ಮನುಷ್ಯನ ದೇಹ 72,000 ನಾಡಿಯಿಂದ ಕೂಡಿರುತ್ತೆ. ಅದರಲ್ಲಿ 36,000 ನಾಡಿ ಎಡಭಾಗ, ಹಾಗೆ 36,000 ನಾಡಿ ಬಲಭಾಗದಿಂದ ಮಾಡಲ್ಪಟ್ಟಿದೆ. ಸೊ ಇಷ್ಟೂ ನಾಡಿಗಳಲ್ಲೂ ರಕ್ತ ಸಂಚಾರ ಕರೆಕ್ಟಾಗಿ ಪ್ರಾಪರಾಗಿ ಆದರೆ ಮನುಷ್ಯನಿಗೆ ಯಾವುದೇ ತರಹದ ಕಾಯಿಲೆ ಸುಳಿಯೋದಿಲ್ಲ. ಹಾಗಾಗಿ ನಾವು ದಿನನಿತ್ಯ ಪ್ರತಿ ಗುರುವಾರ ಅಥವಾ ಯಾವುದಾದ್ರೂ ವಿಶೇಷವಾದಂಥ ದಿನಗಳಲ್ಲಿ ಉಪವಾಸವನ್ನು ಆಚರಿಸಿ ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗಿ ಮನುಷ್ಯನಿಗೆ ಯಾವುದೇ ತರಹದ ಕಾಯಿಲೆ ಬರೋದಿಲ್ಲ. ಇದು ವಿಷ್ಣು ಸಹಸ್ರನಾಮದ ಮಹತ್ವ. ಸೊ ನಿಮಗೂ ತಿಳಿತಲ್ಲ ಇವಾಗ ವಿಷ್ಣು ಸಹಸ್ರನಾಮವನ್ನು ನಾವು ಯಾಕೆ ಪ್ರತಿನಿತ್ಯ ಪಠಿಸಬೇಕು ಅಂತ. ಸೊ ಆದಷ್ಟು ನೀವು ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಪಠಿಸಿ. ಹರಿ ಓಂ.